ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಸ್ನೇಹಿತರೆ, ಯಾರೇ ಎಷ್ಟೇ ಹಠ ಮಾಡಲಿ, ನಿಮ್ಮನ್ನು ಎಷ್ಟೇ ಕಾಡಲಿ, ಆದರೆ ತುಲಾ ರಾಶಿಯವರು ತಪ್ಪಾಗಿಯೂ ಈ 5 ಕೆಲಸಗಳನ್ನು ಮಾಡಬೇಡಿ. ಇಲ್ಲವಾದರೆ ನಿಮ್ಮ ಜೀವನದಲ್ಲಿ ಅಷ್ಟು ದೊಡ್ಡ ನಷ್ಟವಾಗುತ್ತದೆ. ಅದರ ಪರಿಹಾರ ಭರಿಸಲು ನಿಮ್ಮ ಇಡೀ ಜೀವನವೇ ಸಾಲದು. ಆದರೂ ನೀವು ಅದನ್ನು ಭರಿಸಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ನಾನು ಹೀಗೆ ಹೇಳುತ್ತಿರುವುದು ಏಕೆಂದರೆ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ತುಲಾ ರಾಶಿಯಲ್ಲಿ ಕೆಲವು ಯೋಗಗಳು ಉಂಟಾಗುತ್ತಿವೆ. ಅವು ನಿಮ್ಮಿಂದ ಅಂತಹ ಕೆಲಸಗಳನ್ನು ಮಾಡಿಸುತ್ತವೆ. ಅದು ನಿಮಗೆ ತುಂಬ ಹಾನಿ ಉಂಟು ಮಾಡುತ್ತದೆ. ಸ್ನೇಹಿತರೆ, ಹಾನಿ ನಿಮಗೆ ತಕ್ಷಣ ಅರ್ಥವಾಗದೇ ಇರಬಹುದು, ಆದರೆ ಮುಂದಿನ ಕಾಲದಲ್ಲಿ ಇದರ ದೊಡ್ಡ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತದೆ. ಸ್ನೇಹಿತರೆ, ನಮಗೆ ತಿಳಿದಿದೆ, ತುಲಾ ರಾಶಿಯ ನಿಮ್ಮ ಜೀವನದಲ್ಲಿ ಬಹಳ ಸಮಯದಿಂದ ಸಮಸ್ಯೆಗಳು ಮುಂದುವರಿಯುತ್ತಿವೆ. ನೀವು ತುಂಬ ದಿನಗಳಿಂದ ಕೆಲವು ದೊಡ್ಡ ಸಮಸ್ಯೆಗಳೊಂದಿಗೆ ಹೋರಾಡುತ್ತಲೇ ಇದ್ದೀರಿ. ಪ್ರತಿಯೊಂದು ಸಮಸ್ಯೆಗೂ ಇದುವರೆಗೂ ನಿಮಗೆ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ಸ್ನೇಹಿತರೆ, ತುಲಾ ರಾಶಿಯವರೇ, ನಾವು ಒಂದು ಆಘಾತಕಾರಿ ಮಾಹಿತಿ ನೀಡಲಿದ್ದೇವೆ. ಅದನ್ನು ಕೇಳಿ ನೀವು ದಂಗಾಗುತ್ತೀರಿ. ಹೌದು ಸ್ನೇಹಿತರೆ, ನಾವು ನಿಮಗೆ ಹೇಳುತ್ತೇವೆ, ನಿಮ್ಮ ಜೀವನದಲ್ಲಿ ಬಂದಿರುವ ದೊಡ್ಡ ಸಮಸ್ಯೆಗಳಿಗೆ, ದೊಡ್ಡ ಕಷ್ಟಗಳಿಗೆ ಒಂದಲ್ಲ ಒಂದು ಕಾರಣ ನೀವೇ ಹೊಣೆ. ಹೌದು ಸ್ನೇಹಿತರೆ, ಇದನ್ನು ಯೋಚಿಸಿ ನೀವು ಚಕಿತರಾಗಬಹುದು, ಆದರೆ ನಾವು ಹೇಳುತ್ತೇವೆ ಈ ಮಾತು 100 ಸತ್ಯ. ಹಾಗಾಗಿ ತುಲಾ ರಾಶಿಯವರು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಮತ್ತು ಪ್ರತಿಯೊಂದು ವಿಷಯವನ್ನು ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಹೇಗೆ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗೆ ಒಂದಲ್ಲ ಒಂದು ರೂಪದಲ್ಲಿ ನೀವೇ ಹೊಣೆ. ಸ್ನೇಹಿತರೆ, ಇದು ಯಾವುದೋ ಸಾಧಾರಣ ವಿಡಿಯೋ ಅಲ್ಲ. ಈ ವಿಡಿಯೋ ತುಲಾ ರಾಶಿಯ ನಿಮ್ಮ ಜೀವನದಲ್ಲಿ ಜಾಗೃತಿ ತರಲು ಸಾಕಾಗುತ್ತದೆ. ಈ ವಿಡಿಯೋದಲ್ಲಿ ನಿಮ್ಮ ಜೀವನದ ಕೆಲವು ಅಂಶಗಳನ್ನು ವಿಸ್ತಾರವಾಗಿ ವಿವರಿಸುತ್ತೇನೆ. ಅದರ ಬಗ್ಗೆ ತುಲಾ ರಾಶಿಯವರು ಇದುವರೆಗೂ ಯೋಚಿಸಿಯೇ ಇರುವುದಿಲ್ಲ ಸ್ನೇಹಿತರೆ. ಆದರೆ ಈ ಎಲ್ಲ ವಿಷಯಗಳನ್ನು ಗಮನವಿಟ್ಟು ಅರ್ಥ ಮಾಡಿಕೊಳ್ಳಲು ನೀವು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕು. ವಿಡಿಯೋದ ಕೊನೆಯಲ್ಲಿ ತುಲಾ ರಾಶಿಯವರಿಗೆ ಮಾತ್ರ ಅನ್ವಯಿಸುವ ಕೆಲವು ರಹಸ್ಯಮಯ ವಿಷಯಗಳನ್ನು ಹೇಳುತ್ತೇವೆ. ಅದನ್ನು ಇದುವರೆಗೂ ಯಾರೂ ನಿಮಗೆ ಹೇಳಿಲ್ಲ. ಹೌದು ಸ್ನೇಹಿತರೆ, ನಾವು ಯಾವಾಗ ವಿಡಿಯೋ ಮಾಡುತ್ತೇವೆಯೋ ತುಂಬ ಆಳವಾದ ಅಧ್ಯಯನದ ನಂತರ ಗಂಭೀರ ಮಂಥನದಿಂದ ತುಲಾ ರಾಶಿಯ ಮೇಲೆ ವಿಶೇಷ ಗಮನವಿಟ್ಟು ಒಂದು ನಿರ್ಣಯಕ್ಕೆ ಬಂದ ನಂತರವೇ ವಿಡಿಯೋ ತಯಾರಿಸುತ್ತೇವೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ನೀಡಲಿರುವ ಮಾಹಿತಿ ನಮ್ಮ ಶಾಸ್ತ್ರಗಳಿಂದ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿದೆ ಮತ್ತು ತುಲಾ ರಾಶಿಯವರಿಗೆ ಸಂಬಂಧಿಸಿದ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರ ಮೌಲ್ಯಮಾಪನವನ್ನು ಆಧರಿಸಿದೆ. ಹಾಗಾಗಿ ಇದನ್ನು ಯಾವುದೇ ಸಾಮಾನ್ಯ ವಿಡಿಯೋ ಎಂದು ತಪ್ಪು ತಿಳಿಯಬೇಡಿ. ಮತ್ತು ತುಲಾ ರಾಶಿಯವರು ಪೂರ್ಣ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ. ಕೆಲವರು ಯಾವಾಗಲೂ ಆತುರದಲ್ಲಿರುತ್ತಾರೆ ಮತ್ತು ಪ್ರತಿಯೊಂದು ವಿಷಯವನ್ನು ಬೇಗನೆ ತಿಳಿದುಕೊಳ್ಳಲು ಬಯಸುತ್ತಾರೆ. ನಾವು ನಿಮಗೆ ಹೇಳುತ್ತೇವೆ, ಜೀವನದಲ್ಲಿ ತಾಳ್ಮೆ ಇಲ್ಲದೆ ಏನೂ ಸಿಗುವುದಿಲ್ಲ ಮತ್ತು ಜ್ಞಾನವನ್ನು ಪಡೆಯಲು ಇನ್ನೂ ಹೆಚ್ಚಿನ ತಾಳ್ಮೆ ಬೇಕಾಗುತ್ತದೆ. ಸ್ನೇಹಿತರೆ, ನೆನಪಿಡಿ, ಭಗವಾನ್ ಬುದ್ಧನಿಗೂ ಜ್ಞಾನವು ಒಂದೆರಡು ದಿನಗಳಲ್ಲಿ ಸಿಕ್ಕಿರುವುದಿಲ್ಲ. ದೀರ್ಘ ತಪಸ್ಸಿನ ನಂತರ, ದೀರ್ಘ ಜ್ಞಾನದ ನಂತರ ಅವರಿಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ತುಲಾ ರಾಶಿಯ ನೀವು ಸಂಪೂರ್ಣ ತಾಳ್ಮೆಯಿಂದ ವಿಡಿಯೋವನ್ನು ಪೂರ್ಣವಾಗಿ ನೋಡಬೇಕು. ಏಕೆಂದರೆ ಈ ವಿಡಿಯೋ ಕೇವಲ ತುಲಾ ರಾಶಿಯ ನಿಮಗಾಗಿಯೇ ಮಾಡಲಾಗಿದೆ ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ವಿಸ್ತಾರವಾಗಿ ಅರ್ಥೈಸುತ್ತದೆ. ಹಾಗಾಗಿ ಸ್ನೇಹಿತರೆ, ತುಲಾ ರಾಶಿಯ ನೀವು ಇಂದಿನ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದರೆ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನೀವು ಮಾಡುತ್ತಿದ್ದ ಆ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸುತ್ತೀರಿ. ಬಹುಶಃ ಇದೇ ಕಾರಣದಿಂದ ನಿಮ್ಮ ರಾಶಿಯ ನಕ್ಷತ್ರದ ಲಾಭವು ನಿಮಗೆ ಸಿಗುತ್ತಿಲ್ಲ ಮತ್ತು ನೀವು ಯಾವ ದೇವತೆಗಳ ಪೂಜೆ ಮಾಡುತ್ತಿದ್ದೀರೋ ಅವರ ಕೃಪೆಯೂ ನಿಮಗೆ ದೊರಕುತ್ತಿಲ್ಲ. ಹೌದು ಸ್ನೇಹಿತರೆ, ಹಾಗಾಗಿ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ಅವರಿಗೆ ಕರೆ ಮಾಡಿ ಬಗೆಹರಿಸಿಕೊಳ್ಳಿ. ಗುರೂಜಿಯವರು ನಿಮ್ಮ ಎಲ್ಲ ಸಮಸ್ಯೆ ಎಂದರೆ ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಮುಂತಾದ ಸಮಸ್ಯೆಗಳಿಗೆ ಬಲಿಷ್ಠ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರೂಜಿ ಅವರ ಶ್ರೀ ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯ ಶಿರಡಿಯ ಪ್ರಖ್ಯಾತ ಜ್ಯೋತಿಷ್ಯ ವಿದ್ವಾಂಸರು ಪಂಡಿತ್ ಈಶ್ವರ್ ಭಟ್.
ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮ್ಮಲ್ಲಿ ಇನ್ನೊಂದು ವಿನಂತಿ, ಕಮೆಂಟ್ನಲ್ಲಿ ಪೂರ್ಣ ಭಕ್ತಿ ಭಾವದಿಂದ ಓಂ ನಮಃ ಶಿವಾಯ ಎಂದು ಖಂಡಿತ ಬರೆಯಿರಿ. ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈಗ ತುಲಾ ರಾಶಿಯ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಮುಖ್ಯ ಕಾರಣವೇನು ಎಂದು ತಿಳಿಸಲು ಪ್ರಯತ್ನಿಸೋಣ. ಸ್ನೇಹಿತರೆ, ಏಕೆಂದರೆ ತುಲಾ ರಾಶಿಯಲ್ಲಿ ಈಗ ಗ್ರಹಗಳ ಚಲನೆ ನಿಮ್ಮ ಅನುಸಾರವಾಗಿದೆ, ನಿಮಗೆ ಲಾಭ ನೀಡಲು ಸಿದ್ಧವಾಗಿದೆ. ಆದರೂ ನಿಮ್ಮ ಜೀವನದ ಸಮಸ್ಯೆ ಪರಿಹಾರವಾಗುತ್ತಿಲ್ಲ. ಕೆಲವರು ಹೀಗಿದ್ದಾರೆ, ಬಹಳ ಸಮಯದಿಂದ ಒಂದು ದೇವತೆಯನ್ನು ಪೂರ್ಣ ಭಕ್ತಿ ಭಾವದಿಂದ ಪೂಜೆ ಆರಾಧನೆ ಮಾಡುತ್ತಿದ್ದಾರೆ. ಆದರೂ ತುಲಾ ರಾಶಿಯವರ ಜೀವನದಲ್ಲಿ ಕಷ್ಟ ನಿರಂತರವಾಗಿದೆ, ಅವರು ಉದ್ಧಾರವಾಗುತ್ತಿಲ್ಲ. ಹಾಗಾದರೆ ಇಷ್ಟೆಲ್ಲ ಮಾಡಿದ ನಂತರವೂ ತುಲಾ ರಾಶಿಗೆ ಫಲ ಏಕೆ ಸಿಗುತ್ತಿಲ್ಲ? ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಏಕೆ ಸಿಗುತ್ತಿಲ್ಲ? ಸ್ನೇಹಿತರೆ, ನಾವು ನಿಮಗೆ ಹೇಳುತ್ತೇವೆ, ಇದೆಲ್ಲದಕ್ಕೂ ಒಂದಲ್ಲ ಒಂದು ಕಾರಣ ತುಲಾ ರಾಶಿಯ ನೀವೇ ಹೊಣೆ. ಈ ಸಮಯದಲ್ಲಿ ತುಲಾ ರಾಶಿಯವರ 3 ದೊಡ್ಡ ತಪ್ಪುಗಳಿವೆ. ಅವುಗಳನ್ನು ನೀವು ಸತತವಾಗಿ ಪುನರಾವರ್ತಿಸುತ್ತಿದ್ದೀರಿ. ಆದ್ದರಿಂದಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ನಿರಂತರವಾಗಿವೆ. ಸ್ನೇಹಿತರೆ, ಗಮನವಿಟ್ಟು ಕೇಳಿ. 3 ವಿಷಯಗಳು ತುಲಾ ರಾಶಿಯ ನೀವು ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಪುನರಾವರ್ತಿಸುತ್ತಿದ್ದೀರಿ. ಅದುವೇ ನಿಮ್ಮ ಕಷ್ಟಗಳಿಗೆ ಮುಖ್ಯ ಕಾರಣ. ಮೊದಲನೆಯ ಕಾರಣ, ತುಲಾ ರಾಶಿಯ ನಿಮ್ಮ ಈಶ್ವರನ ಮೇಲಿನ ಭಕ್ತಿಯನ್ನು ಪೂರ್ಣ ವಿವರವಾಗಿ ಹೇಳುತ್ತೇವೆ. ನೀವು ಈಶ್ವರನಲ್ಲಿ ಭಕ್ತಿ ಇಡುತ್ತೀರಿ, ಈಶ್ವರನಲ್ಲಿ ನಿಮ್ಮ ಭಾವ ಇಡುತ್ತೀರಿ. ಆದರೆ ತುಲಾ ರಾಶಿಯವರಿಗೆ ಸಹಜವಾದ ಶುಕ್ರ ಗ್ರಹದ ಪ್ರಭಾವದಿಂದ ನಿಮ್ಮಲ್ಲಿ ಸಮತೋಲನ ಸಾಧಿಸುವ, ಎಲ್ಲರನ್ನು ಖುಷಿಪಡಿಸುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಹಿಂಜರಿಯುವ ಸ್ವಭಾವವಿದೆ. ಹೀಗಾಗಿ ನೀವು ಯಾವಾಗ ಈಶ್ವರನಿಗಾಗಿ ಯಾವುದೇ ಸಂಕಲ್ಪ ತೆಗೆದುಕೊಳ್ಳುತ್ತೀರೋ ಆಗ ಅನಿಶ್ಚಯತೆ ಮತ್ತು ಇತರರನ್ನು ಮೆಚ್ಚಿಸುವ ಚಿಂತೆಯಿಂದ ಅದನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ, ಅಥವಾ ತೂಗುತ್ತಾ ವಿಳಂಬ ಮಾಡುತ್ತೀರಿ. ಸ್ನೇಹಿತರೆ, ನೆನಪಿಡಿ, ಈಶ್ವರನ ಭಕ್ತಿಯಲ್ಲಿ ಸಂಕಲ್ಪಕ್ಕೆ ತುಂಬ ಮಹತ್ವವಿದೆ. ತುಲಾ ರಾಶಿಯವರು ನೆನಪಿಸಿಕೊಳ್ಳಲು ಪ್ರಯತ್ನಿಸಿ, ನೀವು ಯಾವಾಗ ಯಾವ ಸಂಕಲ್ಪ ತೆಗೆದುಕೊಂಡಿದ್ದೀರಿ. ಉದಾಹರಣೆಗೆ, ಅನೇಕ ತುಲಾ ರಾಶಿಯವರು ಹೇಳುತ್ತಾರೆ, ನಾವು ಮನೆಯಲ್ಲಿ ಶುಕ್ರವಾರದ ಪೂಜೆ ಮಾಡಿಸುತ್ತೇವೆ, ಈ ದಿನ ವ್ರತ ಮಾಡುತ್ತೇವೆ. ಕೆಲವರು ಹೀಗೆ ಸಂಕಲ್ಪ ಮಾಡುತ್ತಾರೆ, ಈ ವರ್ಷ ಇಡೀ ಶ್ರಾವಣ ಮಾಸ ಭೋಲೆನಾಥರಿಗೆ ಜಲಾಭಿಷೇಕ ಮಾಡುತ್ತೇವೆ. ಆದರೆ ಸಮಯ ಬಂದಾಗ ನಿರ್ಧಾರ ತೆಗೆದುಕೊಳ್ಳಲಾಗದೆ ಅಥವಾ ಇತರರ ಅಭಿಪ್ರಾಯಕ್ಕೆ ಹೆಚ್ಚು ಮಹತ್ವ ನೀಡಿ ಸಂಕಲ್ಪವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ, ಮತ್ತು ಇದೇ ಕಾರಣದಿಂದ ನಿಮ್ಮ ಭಕ್ತಿ ವಿಫಲವಾಗುತ್ತದೆ. ಸ್ನೇಹಿತರೆ, ತುಲಾ ರಾಶಿಯ ನೀವು ಯಾವಾಗ ನಿಮ್ಮ ಜೀವನದಲ್ಲಿ ಭಗವಂತ ಭಕ್ತಿಯ ಸಮಯದಲ್ಲಿ ಯಾವುದೇ ರೀತಿಯ ಸಂಕಲ್ಪ ತೆಗೆದುಕೊಳ್ಳುತ್ತೀರೋ, ಉದಾಹರಣೆಗೆ ನೀವು ಸಂಕಲ್ಪ ಮಾಡಿದ್ದೀರಿ, ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸುತ್ತೇನೆ ಎಂದು, ಹಾಗಾದರೆ ನೀವು ಅದನ್ನು ನಿಯಮಿತವಾಗಿ ಪಠಿಸಲೇಬೇಕು. ಅದಿಲ್ಲದೆ ನಿಮ್ಮ ದಿನದ ಆರಂಭವಾಗಬಾರದು. ಇದುವೇ ನೈಜ ಭಕ್ತಿ. ನೀವು ಈ ರೀತಿಯ ಭಕ್ತಿ ಮಾಡಿದಾಗ ತುಲಾ ರಾಶಿಯ ನಿಮಗೆ ಈಶ್ವರನ ಕೃಪೆ ಪ್ರಾಪ್ತಿಯಾಗುತ್ತದೆ. ಹೌದು ಸ್ನೇಹಿತರೆ, ಮತ್ತು ತುಲಾ ರಾಶಿಯ ನಿಮ್ಮ ಭಕ್ತಿಯಲ್ಲಿ ಇನ್ನೊಂದು ದೊಡ್ಡ ಕೊರತೆ ಇದೆ. ಯಾವಾಗ ನಿಮ್ಮ ಮೇಲೆ ಸಮಸ್ಯೆಗಳು, ಕಷ್ಟಗಳು ಬರುತ್ತವೆಯೋ ಆಗ ನೀವು ಎಲ್ಲರ ಸಲಹೆ ಪಡೆದು ಯಾರಿಗೂ ಒಳ್ಳೆಯದಾಗಬೇಕೋ ಅವರೆಲ್ಲರನ್ನು ತೃಪ್ತಿಪಡಿಸಲು ಹೊರಟು ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ನೆನಪಿಡಿ, ನೀವು ಯಾವಾಗ ಒಬ್ಬರ ಆಶ್ರಯದಲ್ಲಿದ್ದೀರೋ ಆಗ ನಿಮ್ಮ ಪ್ರತಿಯೊಂದು ಸಮಸ್ಯೆಯು ಅವರ ಸಮಸ್ಯೆಯಾಗುತ್ತದೆ, ನಿಮ್ಮ ಪ್ರತಿಯೊಂದು ಪರಿಹಾರವು ಅವರ ಕೈಯಲ್ಲಿರುತ್ತದೆ. ಉದಾಹರಣೆಗೆ, ತುಲಾ ರಾಶಿಯವರು ಭೋಲೆನಾಥರ ಭಕ್ತಿ ಮಾಡುತ್ತಿದ್ದರೆ ಯಾವಾಗ ನಿಮ್ಮ ಮೇಲೆ ಯಾವುದೇ ಸಮಸ್ಯೆ ಬರುತ್ತದೆಯೋ ಆಗ ಭೋಲೆನಾಥರ ಬಳಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಏಕಾಂತದಲ್ಲಿ ಹೇಳಿಕೊಳ್ಳಬೇಕು. ನಂತರ ನಿಮ್ಮ ಸಮಸ್ಯೆಯ ಪರಿಹಾರವನ್ನು ಅವರ ಕೈಯಲ್ಲಿ ಬಿಟ್ಟು ಬಿಡಬೇಕು ಮತ್ತು ಅವರಿಗೆ ಹೀಗೆ ಹೇಳಬೇಕು, ಇನ್ನು ನೀವೇನು ನೋಡಿ, ನಿಮಗೆ ಯಾವುದು ಸೂಕ್ತವೆನಿಸುತ್ತದೆಯೋ ಅದನ್ನೇ ಮಾಡಿ, ನಂತರ ನೋಡಿ, ತುಲಾ ರಾಶಿಯ ನಿಮ್ಮ ವಿರುದ್ಧ ಏನು ನಡೆಯಲು ಸಾಧ್ಯವಿಲ್ಲ. ಇದನ್ನೇ ಭಕ್ತಿಯಲ್ಲಿ ಶರಣಾಗತಿ ಎನ್ನುತ್ತಾರೆ. ಸ್ನೇಹಿತರೆ, ತುಲಾ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಈಶ್ವರನ ಮೇಲೆ ತುಂಬ ಭಕ್ತಿ, ಶ್ರದ್ಧೆ ಇದೆ. ಆದರೆ ನಿಮಗೆ ಈಶ್ವರನ ಭಕ್ತಿ ಮಾಡುವ ಸರಿಯಾದ ಮಾರ್ಗ ಸಿಗುತ್ತಿಲ್ಲ. ಸ್ನೇಹಿತರೆ, ಇದಕ್ಕಾಗಿಯೇ ಹೇಳುವುದು, ಯಾವುದೇ ರೀತಿಯ ಜ್ಞಾನವನ್ನು ಪಡೆಯಲು ಗುರುವಿನ ಅವಶ್ಯಕತೆ ಇರುತ್ತದೆ. ಬಹುಶಃ ತುಲಾ ರಾಶಿಯವರೇ, ನಿಮಗೆ ಸರಿಯಾದ ಗುರು ಸಿಕ್ಕಿಲ್ಲ. ಆದ್ದರಿಂದ ನೀವು ಈ ಎಲ್ಲ ವಿಧಿಗಳಿಂದ ವಂಚಿತರಾಗಿದ್ದೀರಿ ಮತ್ತು ಈ ತಪ್ಪುಗಳನ್ನು ಪುನರಾವರ್ತಿಸುತ್ತಿದ್ದೀರಿ.
ಹಾಗಾಗಿ ನಾವು ತುಲಾ ರಾಶಿಯ ನಿಮಗೆ ಹೇಳುತ್ತೇವೆ, ನೀವು ಯಾವಾಗ ಈಶ್ವರನಿಗಾಗಿ ಯಾವುದೇ ಸಂಕಲ್ಪ ಮಾಡುತ್ತೀರೋ ಅದನ್ನು ಖಂಡಿತವಾಗಿಯೂ ಪೂರ್ಣಗೊಳಿಸಿ. ಸ್ನೇಹಿತರೆ, ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೆ ಅದನ್ನು ನಿಮ್ಮ ಇಷ್ಟ ದೇವರ ಕೈಯಲ್ಲಿ ಒಪ್ಪಿಸಿ ಮತ್ತು ಅವರಿಗೆ ಹೀಗೆ ಹೇಳಿ, ಇದರ ಪರಿಹಾರವನ್ನು ನೀವೇ ಕಂಡುಕೊಳ್ಳಿ. ನಂತರ ತುಲಾ ರಾಶಿಯವರೇ, ನೀವು ನೋಡುತ್ತೀರಿ ನಿಮ್ಮ ಸಮಸ್ಯೆಗಳು ಹೇಗೆ ಪರಿಹಾರವಾಗುತ್ತವೆ ಮತ್ತು ನಿಮ್ಮ ಜೀವನ ಹೇಗೆ ಆನಂದಮಯವಾಗುತ್ತದೆ. ಸ್ನೇಹಿತರೆ, ಈಗ ತುಲಾ ರಾಶಿಯವರೇ, ನಿಮ್ಮ ಎರಡನೇ ಕಾರಣವನ್ನು ಹೇಳುತ್ತೇವೆ. ನೀವು ನಿಮ್ಮ ಸಮಸ್ಯೆಗಳಿಗೆ ತಾವೇ ಹೊಣೆ ಮತ್ತು ಆ ಕಾರಣವೆಂದರೆ ತುಲಾ ರಾಶಿಯವರ ಅತಿಯಾದ ಮುಗ್ಧ ಸ್ವಭಾವ ಮತ್ತು ಎಲ್ಲರನ್ನು ಖುಷಿಪಡಿಸುವ ಪ್ರವೃತ್ತಿ. ಹೌದು ಸ್ನೇಹಿತರೆ, ತುಲಾ ರಾಶಿಯವರು ಸ್ವಭಾವತಃ ಸೌಮ್ಯರು, ಸ್ನೇಹಪರರು, ನ್ಯಾಯಪ್ರಿಯರು. ಆದರೆ ನೀವು ಯಾವಾಗಲೂ ಎಲ್ಲರನ್ನು ಸಮಾಧಾನಪಡಿಸಲು, ಎಲ್ಲರಿಗೂ ಒಳ್ಳೆಯವರಾಗಿ ಕಾಣಲು ಹೊರಟು ನಿಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಿ. ನಿಮ್ಮ ಈ ಗುಣದ ದುರುಪಯೋಗವನ್ನು ಅನೇಕರು ಬಳಸಿಕೊಳ್ಳುತ್ತಾರೆ. ನಿಮಗೆ ಸ್ವಲ್ಪ ಮುಖ ಸುತ್ತಿ ಮಾಡುತ್ತಾರೆ ಸಾಕು, ಅಥವಾ ತಮ್ಮ ಕಷ್ಟದ ಕತೆ ಹೇಳಿದರೆ ಸಾಕು ನೀವು ಕರಗಿ ಹೋಗುತ್ತೀರಿ. ನಂತರ ನಿಮ್ಮ ಸ್ವಂತದ್ದೇ ನಷ್ಟವಾಗುತ್ತಿದ್ದರೂ ಸಂಬಂಧ ಕೆಡಬಾರದೆಂಬ ಕಾರಣಕ್ಕೆ ನೀವು ಸುಮ್ಮನಾಗುತ್ತೀರಿ. ಈ ಸ್ವಭಾವ ತುಂಬ ಒಳ್ಳೆಯದು, ಆದರೆ ಎಲ್ಲರ ಜೊತೆಗೂ ಹೀಗೆ ವರ್ತಿಸಬಾರದು. ಕೆಲವರು ಒಳ್ಳೆಯವರು, ಅವರು ತುಲಾ ರಾಶಿಯವರು ನಿಮ್ಮ ಒಳ್ಳೆಯತನಕ್ಕೆ ಗೌರವ ಕೊಡುತ್ತಾರೆ. ಆದರೆ ಹೆಚ್ಚಿನವರು ನಿಮ್ಮ ಈ ದುರ್ಬಲತೆಯನ್ನು ಚೆನ್ನಾಗಿ ಅರ್ಥೈಸಿಕೊಂಡು ನಿಮ್ಮನ್ನು ದುರುಪಯೋಗಿಸಿಕೊಳ್ಳುತ್ತಾರೆ ಮತ್ತು ಪ್ರತಿಯಾಗಿ ನಿಮ್ಮ ಸಂಪತ್ತು, ನಿಮ್ಮ ಸಮಯ, ನಿಮ್ಮ ಸಂಪರ್ಕಗಳನ್ನು ಪೂರ್ಣವಾಗಿ ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಮತ್ತು ತುಲಾ ರಾಶಿಯ ನೀವು ನಿಮ್ಮ ಮೂರನೇ ಮಹತ್ವದ ಕಾರಣ, ನಿಮ್ಮ ಸಮಸ್ಯೆಗೆ ಕಾರಣ, ಅದು ನಿಮ್ಮ ಅತಿಯಾದ ಖರ್ಚಿನ ಸ್ವಭಾವ. ಸ್ನೇಹಿತರೆ, ತುಲಾ ರಾಶಿಯವರು ಸಾಮಾನ್ಯವಾಗಿ ಹಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರುತ್ತೀರಿ. ಆದರೆ ಸೌಂದರ್ಯ, ಐಷಾರಾಮಿ, ಅಲಂಕಾರ, ಪಾರ್ಟಿಗಳು ಮತ್ತು ಸಾಮಾಜಿಕ ಸ್ಥಾನಮಾನದ ಸಲುವಾಗಿ ಅತಿಯಾದ ಹಣ ಖರ್ಚು ಮಾಡಿಬಿಡುತ್ತೀರಿ. ನಿಮ್ಮ ಬಜೆಟ್ ಕಡೆ ಗಮನ ಕೊಡುವುದಿಲ್ಲ, ನಿಮ್ಮ ಆದಾಯದ ಕಡೆಯೂ ಗಮನ ಕೊಡುವುದಿಲ್ಲ. ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ತುಲಾ ರಾಶಿಯ ನೀವು ತುಂಬ ಸಮಸ್ಯೆಗೆ ಸಿಲುಕಿಕೊಳ್ಳುತ್ತೀರಿ. ಕೆಲವೊಮ್ಮೆ ಸ್ನೇಹಿತರೆ ಜೊತೆ ಸಮಾನವಾಗಿ ಕಾಣಿಸಿಕೊಳ್ಳಲು ಅಥವಾ ಸಂಗಾತಿಯನ್ನು ಖುಷಿಪಡಿಸಲು ಅನಗತ್ಯ ಸಾಲ ಮಾಡಿದ್ದೀರಿ, ಅಥವಾ ಸಾಕಷ್ಟು ದೊಡ್ಡ ಮೊತ್ತವನ್ನು ಬರೀ ತೋರಿಕೆಯ ವಸ್ತುಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ. ಇದರಿಂದ ನಿಮಗೆ ತುಂಬ ನಷ್ಟವಾಗಿದೆ. ಹಾಗಾಗಿ ಸ್ನೇಹಿತರೆ, ತುಲಾ ರಾಶಿಯ ನೀವು ಎಚ್ಚರವಾಗಿರಬೇಕು. ಹೀಗೆ ಬೇರೆ ಹಲವು ಕಾರಣಗಳಿವೆ ನೀವು ತೊಂದರೆಯಲ್ಲಿರುತ್ತೀರಿ. ಆದರೆ ತುಲಾ ರಾಶಿಯ ನಿಮ್ಮ ಮುಖ್ಯವಾದ 3 ಕಾರಣಗಳಿವೆ. ಇವುಗಳನ್ನು ತಪ್ಪಿಸಿದರೆ ನಿಮ್ಮ ಕಷ್ಟವನ್ನು ನೀವು ಸಾಕಷ್ಟು ಮಟ್ಟಿಗೆ ತಡೆಯಬಹುದು. ಸ್ನೇಹಿತರೆ, ಈಗ ತುಲಾ ರಾಶಿಯ ನಿಜವಾದ ಅರ್ಥದಲ್ಲಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಂಡು ಒಮ್ಮೆ ಯೋಚಿಸಿ. ನಿಮ್ಮ ಮೇಲೆ ಸಮಸ್ಯೆ ಬಂದಾಗ ಅದರಲ್ಲಿ ಒಂದು ಕಾರಣ ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಅದು ನಿಮ್ಮ ಮೇಲೆ ಬಂದಿರುತ್ತದೆ. ಹೌದು ಸ್ನೇಹಿತರೆ, ಈಗ ತುಲಾ ರಾಶಿಯ ನಿಮಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಬಂದಿದ್ದರೆ ನಾವು ಮುಂದುವರಿಯುತ್ತೇವೆ. ತುಲಾ ರಾಶಿಯವರಿಗೆ ಹೇಳುತ್ತೇವೆ, ಮುಂದಿನ 24 ರಿಂದ 48 ಗಂಟೆಗಳಲ್ಲಿ ನೀವು ತಪ್ಪಾಗಿಯೂ ಈ 5 ಕೆಲಸಗಳನ್ನು ಮಾಡಬಾರದು. ಸ್ನೇಹಿತರೆ ನೋಡಿ, ತುಲಾ ರಾಶಿಯ ನಿಮ್ಮ ಕುಂಡಲಿಯಲ್ಲಿ ಶುಕ್ರ ಗ್ರಹದ ವಿಶೇಷ ಯೋಗಗಳು ರೂಪುಗೊಳ್ಳುತ್ತಿವೆ. ಅವು ನಿಮ್ಮಿಂದ ಉದ್ದೇಶಪೂರ್ವಕವಾಗಿ ಕೆಲವು ಕೆಲಸಗಳನ್ನು ಮಾಡಿಸುತ್ತವೆ. ಅಂತಹ ಕೆಲಸಗಳನ್ನು ಮಾಡಲೇಬೇಕಾಗುತ್ತದೆ. ಅದು ತುಲಾ ರಾಶಿಯ ನಿಮ್ಮ ಒಂದು ಪರೀಕ್ಷೆಯಾಗಿರುತ್ತದೆ. ಆದರೆ ನೀವು ಅದರಿಂದ ಪಾರಾಗಬೇಕು. ನೀವು ಆ ಕೆಲಸ ಮಾಡಬಾರದು. ಆಗ ತುಲಾ ರಾಶಿಯವರು ಒಳ್ಳೆಯ ಅಂಕಗಳೊಂದಿಗೆ ಪಾಸ್ ಆಗುತ್ತೀರಿ. ನಂತರ ಸೌಭಾಗ್ಯ ನಿಮಗಾಗಿ ಕಾಯುತ್ತಿರುತ್ತದೆ. ಸ್ನೇಹಿತರೆ, ಹಾಗಾದರೆ ತುಲಾ ರಾಶಿಯವರು ಗಮನವಿಟ್ಟು ಕೇಳಿ. ಆ 5 ಕೆಲಸಗಳು ಯಾವುವು ಎಂದು ಯಾರೇ ಎಷ್ಟೇ ಹಠ ಮಾಡಲಿ, ಯಾರೇ ಎಷ್ಟೇ ನಿಮ್ಮನ್ನು ತೊಂದರೆಗೊಳಿಸಲಿ, ನೀವು ತಪ್ಪಾಗಿಯೂ ಮಾಡಬಾರದು. ಸ್ನೇಹಿತರೆ, ತುಲಾ ರಾಶಿಯ ಮೊದಲನೆಯ ಕೆಲಸ, ಮುಂದಿನ 24 ರಿಂದ 48 ಗಂಟೆಗಳಲ್ಲಿ ನೀವು ಯಾರ ಜೊತೆಯೂ ಅನಗತ್ಯ ಸಂಘರ್ಷ ಅಥವಾ ಮುಖಾಮುಖಿಯನ್ನು ತಪ್ಪಿಸಬೇಕು. ಆದರೆ ಅದೇ ಸಮಯದಲ್ಲಿ ಎಲ್ಲರನ್ನು ಖುಷಿಪಡಿಸಲು ಹೋಗಿ ತಪ್ಪು ನಿರ್ಧಾರ ಮಾಡಬಾರದು. ಹೌದು ಸ್ನೇಹಿತರೆ, ತುಲಾ ರಾಶಿಯ ನಿಮ್ಮ ದೊಡ್ಡ ಕೊರತೆ ಏನೆಂದರೆ, ಒಂದು ಕಡೆ ಶಾಂತಿ ಕಾಪಾಡಲು ನೀವು ಸಂಘರ್ಷದಿಂದ ದೂರ ಉಳಿಯುತ್ತೀರಿ. ಇನ್ನೊಂದು ಕಡೆ ಎಲ್ಲರನ್ನು ತೃಪ್ತಿಪಡಿಸಲು ಹೋಗಿ ನಿಮ್ಮ ತತ್ವಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತೀರಿ. ಅದು ತುಲಾ ರಾಶಿಯ ಶುಕ್ರನ ಪ್ರಭಾವ. ಸ್ನೇಹಿತರೆ, ನಮಗೆ ತಿಳಿದಿದೆ ತುಲಾ ರಾಶಿಯ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ನಡೆಯುತ್ತಿವೆ. ಆದ್ದರಿಂದ ನೀವು ಸ್ವಲ್ಪ ತೊಂದರೆಯಲ್ಲಿದ್ದೀರಿ. ನಿಮಗೆ ನ್ಯಾಯ ಅನ್ಯಾಯದ ಪ್ರಜ್ಞೆ ತೀವ್ರವಾಗಿದೆ. ಆದರೆ ಸಮತೋಲನ ಸಾಧಿಸಲು ನೀವು ತಪ್ಪು ದಾರಿ ಹಿಡಿಯುತ್ತೀರಿ.
ಆದರೆ ತುಲಾ ರಾಶಿಯವರೇ, ನಿಮಗೆ ಇದು ತಿಳಿದಿರಬೇಕು, ನಾವು ಯಾವಾಗ ನಮ್ಮ ನ್ಯಾಯಪ್ರಿಯತೆಯನ್ನು ಬಿಟ್ಟು ಎಲ್ಲರನ್ನೂ ಮೆಚ್ಚಿಸಲು ಹೊರಡುತ್ತೇವೆಯೋ ನಾವು ನಮ್ಮ ಪುಣ್ಯದ ಬಹುದೊಡ್ಡ ಭಾಗವನ್ನು ಕಳೆದುಕೊಳ್ಳುತ್ತೇವೆ. ಹಾಗಾಗಿ ತುಲಾ ರಾಶಿಯವರು ವಿವೇಚನೆಯಿಂದ ವರ್ತಿಸಬೇಕು. ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲೆಂಬ ಭ್ರಮೆಯೇ ನಕಾರಾತ್ಮಕತೆಯ ಮೊದಲನೆಯ ರೂಪ. ಹಾಗಾಗಿ ತುಲಾ ರಾಶಿಯವರೇ, ನೀವು ತಪ್ಪಾಗಿಯೂ ನಿಮ್ಮ ನ್ಯಾಯ ಪ್ರಜ್ಞೆಯನ್ನು ಬಿಟ್ಟುಕೊಡಬಾರದು. ಎರಡನೆಯ ಅತ್ಯಂತ ಮಹತ್ವದ ಕೆಲಸ, ಮುಂದಿನ 24ರಿಂದ 48 ಗಂಟೆಗಳಲ್ಲಿ ತುಲಾ ರಾಶಿಯವರು ನಿಮ್ಮ ಇಷ್ಟ ದೇವರ ಬಳಿ ಪೂರ್ಣ ಭಕ್ತಿ ಭಾವದಿಂದ ಖಂಡಿತವಾಗಿಯೂ ಹೋಗಬೇಕು. ಸ್ನೇಹಿತರೆ, ನಮಗೆ ತಿಳಿದಿದೆ, ತುಲಾ ರಾಶಿಯ ನೀವು ಬಹಳ ಸಮಯದಿಂದ ಯೋಚಿಸುತ್ತಿದ್ದೀರಿ, ನೀವು ನಿಜವಾದ ಮನಸ್ಸಿನಿಂದ ಯಾರನ್ನು ಪೂಜಿಸುತ್ತೀರೋ ಆರಾಧಿಸುತ್ತೀರೋ ಅವರ ದೇವಸ್ಥಾನಕ್ಕೆ ಹೋಗಬೇಕೆಂದು. ಆದರೆ ನಿಮ್ಮ ದ್ವಂದ್ವ ಸ್ವಭಾವದಿಂದ ಅಥವಾ ಸಂಗಾತಿ ಸ್ನೇಹಿತರ ಒತ್ತಡದಿಂದ ನೀವು ನಿಲ್ಲುತ್ತೀರಿ ಅಥವಾ ಮುಂದೂಡುತ್ತೀರಿ. ನೀವು ನಿಯಮಿತವಾಗಿ ಹೋಗುತ್ತಿದ್ದರೆ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ತುಲಾ ರಾಶಿಯವರೇ, ನಿಮಗೆ ಒಂದಲ್ಲ ಒಂದು ಕಾರಣ ಸಿಗುತ್ತದೆ, ಅದರಿಂದ ನಿಮ್ಮ ಇಷ್ಟ ದೇವರ ಬಳಿ ಹೋಗಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ತುಲಾ ರಾಶಿಯವರೇ, ನೀವು ಈಗ ಎಚ್ಚರದಿಂದ ಇರಬೇಕು. ಅಂತಹ ಕಾರಣ ನಿಮಗೆ ಅರ್ಥವಾದರೆ ನೀವು ಮೊದಲೇ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ತಪ್ಪಿಸಿ ನಿಮ್ಮ ಇಷ್ಟ ದೇವರ ದರ್ಶನಕ್ಕೆ ಹೋಗಿ ನೆನಪಿಡಿ. ಇದು ತುಲಾ ರಾಶಿಯವರ ನಿಮ್ಮ ಪರೀಕ್ಷೆ ಗ್ರಹಗಳ ಚಲನೆ ಇದೆ, ಅದರಿಂದ ನಿಮಗೆ ಹೀಗೆ ಅನಿಸುತ್ತದೆ. ಸ್ನೇಹಿತರೆ, ಈಗ ತುಲಾ ರಾಶಿಯವರೇ ನಿಮಗೆ ಹೇಳುತ್ತೇವೆ, ಮೂರನೇ ಕಾರ್ಯ, ಅದನ್ನು ನೀವು ತಪ್ಪಾಗಿಯೂ ಮಾಡಬಾರದು. ಅದು ಯಾವುದೇ ಮಹಿಳೆಯ ಅವಮಾನ ಮಾಡಬಾರದು. ಸ್ನೇಹಿತರೆ, ಮುಂದಿನ 24ರಿಂದ 48 ಗಂಟೆಗಳಲ್ಲಿ ತುಲಾ ರಾಶಿಯವರು ತಪ್ಪಾಗಿಯೂ ಮರೆತು ಯಾವುದೇ ಮಹಿಳೆಯ ಅವಮಾನ ಮಾಡಬೇಡಿ. ಸ್ನೇಹಿತರೆ, ನಾವು ನಿಮಗೆ ಮೊದಲೇ ಹೇಳಿದ್ದೇವೆ, ತುಲಾ ರಾಶಿಯಲ್ಲಿ ಶನಿಯ ಗೋಚರ ಪ್ರಭಾವವಿದೆ ಮತ್ತು ಶನಿಯು ಪ್ರತಿಕ್ಷಣ ತುಲಾ ರಾಶಿಯ ನಿಮ್ಮನ್ನು ನೋಡುತ್ತಲೇ ಇರುತ್ತಾನೆ. ಏಕೆಂದರೆ ಶನಿಯ ಕರ್ಮದ ದೇವತೆ ನೀವು. ಯಾವಾಗ ಯಾವುದೇ ಮಹಿಳೆಯ ಅಥವಾ ಯಾವುದೇ ಸಮಸ್ಯೆಗೆ ಸಿಲುಕಿಕೊಳ್ಳಬೇಡಿ. ತುಲಾ ರಾಶಿಯವರೇ, ಶನಿದೇವನಲ್ಲಿ ನಂಬಿಕೆ ಇಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.